ನಮಸ್ಕಾರ ವೀಕ್ಷಕರೇ. ನಾನು ಹೊರಗು ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಇದು ನನ್ನ ಜೀವನದಲ್ಲಿ ನಡೆದ ಒಂದು ವಿಚಿತ್ರ ಅನುಭವ. ನಾನು ಮದುವೆಯಾಗಿ 2 ವರ್ಷಗಳಾಗಿದ್ದವು. ನಮ್ಮ ದಾಂಪತ್ಯ ಜೀವನ ಸುಗಮವಾಗಿ ಸಾಗುತ್ತಿತ್ತು. ನನ್ನ ಪತ್ನಿ ಪ್ರಿಯ ಹೇಳಿ ಕೇಳಿ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಿ, ಮೃದು ಸ್ವಭಾವದವಳು. ಪ್ರೀತಿ ತುಂಬಿದ ಮಾತು. ನನ್ನ ಕುಟುಂಬವನ್ನು ತನ್ನ ಕುಟುಂಬದಂತೆ ನೋಡಿಕೊಳ್ಳುತ್ತಿದ್ದಳು. ಅವಳಿಲ್ಲದೆ ನನ್ನ ಜೀವನವನ್ನು ಊಹಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ಆದರೆ ಪ್ರಿಯಾಳ ತಂಗಿ ರಶ್ಮಿ ಮಾತ್ರ ಸ್ವಲ್ಪ ವಿಭಿನ್ನ. ನೋಡಲು ಆಕರ್ಷಕವಾಗಿದ್ದಳು. ಎಂಥವರನ್ನು ಸೆಳೆಯುವಂತಹ ಕಣ್ಣುಗಳು ಅವಳಿಗಿದ್ದವು. ಅವಳಲ್ಲಿ ಒಂದು ರೀತಿಯ ಕಾಂತಿ ಇತ್ತು, ಆತ್ಮವಿಶ್ವಾಸವಂತೂ ಮೈದುಂಬಿತ್ತು. ಅವಳ ಮಾತಿನಲ್ಲಿ ಒಂದು ರೀತಿಯ ಗತ್ತು, ನಡೆಯುತ್ತಿದ್ದ ರೀತಿಯಲ್ಲಿ ಒಂದು ಸೊಗಸು ಇತ್ತು. ರಶ್ಮಿ ನಮ್ಮ ಮನೆಗೆ ಆಗಾಗ ಬರುತ್ತಿದ್ದಳು. ಪ್ರಿಯಾ ಮತ್ತು ರಶ್ಮಿ ಬಾಲ್ಯದಿಂದಲೂ ಒಟ್ಟಿಗೆ ಬೆಳೆದವರು. ಎಲ್ಲ ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದರು. ರಶ್ಮಿ ಬಂದಾಗ ಮನೆಯ ವಾತಾವರಣವೇ ಬದಲಾಗುತ್ತಿತ್ತು. ಅವಳ ಜೋರು ನಗು, ಚಟಪಟ ಮಾತುಗಳಿಂದ ಮನೆಯೆಲ್ಲ ಗಿಜಿಗುಡುತ್ತಿತ್ತು. ಪ್ರಿಯಾ ಮತ್ತು ರಶ್ಮಿ ಒಟ್ಟಿಗೆ ಕುಳಿತು ಹರಟೆ ಹೊಡೆಯುತ್ತಿದ್ದರೆ ಗಂಟೆಗಟ್ಟಲೆ ಸಮಯ ಹೋಗುವುದೇ ತಿಳಿಯುತ್ತಿರಲಿಲ್ಲ. ನಾನು ಕೆಲವೊಮ್ಮೆ ಅವರ ಮಾತುಗಳನ್ನು ಕೇಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ, ಆದರೆ ಅವು ಹೆಚ್ಚಾಗಿ ಹೆಂಗಸರ ವಿಷಯಗಳೇ ಆಗಿರುತ್ತಿದ್ದವು. ಆದರೂ ರಶ್ಮಿ ಮಾತನಾಡುತ್ತಿದ್ದಾಗ ನನ್ನ ಗಮನ ಬೇರೆಡೆಗೆ ಹೋಗುತ್ತಿರಲಿಲ್ಲ. ಅವಳ ಧ್ವನಿ ಕಿವಿಗೆ ಇಂಪಾಗಿ ಕೇಳಿಸುತ್ತಿತ್ತು. ಅವಳ ಮಾತುಗಳಲ್ಲಿ ಒಂದು ರೀತಿಯ ಸೆಳೆತವಿತ್ತು. ನಾನು ಮತ್ತು ಪ್ರಿಯ ಮದುವೆಯಾದ ಮೇಲೆ ರಶ್ಮಿ ನಮ್ಮೊಂದಿಗೆ ಬಹಳಷ್ಟು ಸಮಯ ಕಳೆದಿದ್ದಳು. ಅವಳು ನನ್ನೊಂದಿಗೆ ಆತ್ಮೀಯವಾಗಿ ಮಾತನಾಡುತ್ತಿದ್ದಳು, ಆದರೆ ಅವಳ ಕಣ್ಣುಗಳಲ್ಲಿ ಬೇರೆಯದೇನೋ ಇದ್ದಂತೆ ನನಗೆ ಭಾಸವಾಗುತ್ತಿತ್ತು. ಒಂದು ರೀತಿಯ ಕುತೂಹಲ, ಆಸಕ್ತಿ, ಅಥವಾ ಅದರಾಚೆಗೂ ಏನೋ ಇರಬಹುದೇನೋ ಎಂದು ನನ್ನ ಮನಸ್ಸು ಅನುಮಾನಿಸುತ್ತಿದೆ. ಆದರೆ ನಾನು ಅದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ, ಏಕೆಂದರೆ ರಶ್ಮಿ ನನ್ನ ಹೆಂಡತಿಯ ತಂಗಿ. ಆ ರೀತಿ ಯೋಚಿಸುವುದು ತಪ್ಪು ಎಂದು ನನಗೆ ಅನಿಸುತ್ತಿತ್ತು. ಆದರೂ ನನ್ನ ಮನಸ್ಸು ಮಾತ್ರ ಅವಳ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸುತ್ತಿರಲಿಲ್ಲ. ಒಂದು ವಾರ ನನ್ನ ಹೆಂಡತಿ ಊರಿಗೆ ಹೋಗಿದ್ದಳು. ನಾನು ಮನೆಯಲ್ಲಿ ಒಬ್ಬನೇ ಇದ್ದೆ. ಆ ದಿನ ರಶ್ಮಿ ನಮ್ಮ ಮನೆಗೆ ಬಂದಳು. ಅವಳು ಏನೋ ಸಹಾಯ ಕೇಳಲು ಬಂದಿದ್ದಳು. ನಾನು ಅವಳಿಗೆ ಸಹಾಯ ಮಾಡಿದೆ. ನಂತರ ನಾವು ಮಾತನಾಡುತ್ತಾ ಕುಳಿತೆವು. ಮಾತನಾಡುತ್ತಾ ರಶ್ಮಿ ನನ್ನ ಹತ್ತಿರ ಬಂದಳು. ನನಗೆ ಆಶ್ಚರ್ಯವಾಯಿತು. ಅವಳು ನನ್ನ ಕೈ ಹಿಡಿದುಕೊಂಡಳು, ನನ್ನ ಕಣ್ಣಲ್ಲಿ ನೋಡಿದಳು. ಆ ಕ್ಷಣ ನಾನು ಏನು ಮಾಡಬೇಕೆಂದು ತಿಳಿಯಲಿಲ್ಲ. ನನ್ನ ಹೃದಯ ಬಡಿತ ಜೋರಾಯಿತು. ರಶ್ಮಿಯ ಕಣ್ಣುಗಳಲ್ಲಿ ಏನು ಹೇಳಲಾಗದ ಆಳವಿತು. ಆಳವಾದ ಪ್ರೀತಿಯೋ, ಸ್ನೇಹವೋ ಅಥವಾ ಸಹಾಯದ ಯಾಚನೆಯೋ ನನಗೆ ಅರ್ಥವಾಗಲಿಲ್ಲ. ಅವಳ ಸ್ಪರ್ಶದಲ್ಲಿ ಒಂದು ರೀತಿಯ ವಿದ್ಯುತ್ ಸಂಚಾರವಾದ ಅನುಭವ. ನನ್ನ ತಲೆಯಲ್ಲಿ ನೂರಾರು ಪ್ರಶ್ನೆಗಳು ಗಿರಕಿ ಹೊಡೆಯುತ್ತಿದ್ದವು. ಏನಿದು? ಯಾಕೆ ಹೀಗೆ ಮಾಡುತ್ತಿದ್ದಾಳೆ? ನಾನು ಏನು ಹೇಳಬೇಕು? ಸಮಯ ನಿಂತಂತೆ ಭಾಸವಾಯಿತು. ನಾನು ಅವಳ ಮಾತಿಗೆ ಕಾಯುತ್ತಿದ್ದೆ, ಆದರೆ ಅವಳು ಮೌನವಾಗಿದ್ದಳು. ಆ ಮೌನದಲ್ಲಿಯೇ ಎಲ್ಲವನ್ನೂ ಹೇಳಲು ಬಯಸುತ್ತಿದ್ದಳೇನೋ. ನಂತರ ಏನಾಯಿತು ಎಂಬುದು ನನಗೆ ನೆನಪಿಲ್ಲ. ಆದರೆ ಮರುದಿನ ಬೆಳಗ್ಗೆ ನಾನು ರಶ್ಮಿ ಜೊತೆ ಒಂದೇ ಹಾಸಿಗೆಯಲ್ಲಿ ಇದ್ದೆವು. ನನಗೆ ತುಂಬಾ ಮುಜುಗರವಾಯಿತು. ನಾನು ಏನು ಮಾಡಿದೆ ಎಂದು ನನಗೆ ನಂಬಲು ಸಾಧ್ಯವಾಗಲಿಲ್ಲ. ನನ್ನ ತಲೆ ಭಾರವಾಗಿತ್ತು. ನಿನ್ನೆ ರಾತ್ರಿ ನಡೆದ ಘಟನೆಗಳೆಲ್ಲ ಮಸುಕಾಗಿದ್ದವು. ರಶ್ಮಿ ನನ್ನ ಪಕ್ಕದಲ್ಲಿ ಶಾಂತವಾಗಿ ಮಲಗಿದ್ದಳು. ಅವಳ ಮುಖದಲ್ಲಿ ಮುಗ್ಧ ನಗು ಇತ್ತು. ಅವಳ ನೆತ್ತಿಯನ್ನು ಸವರಲು ನನ್ನ ಕೈಗಳು ತವಕಿಸುತ್ತಿದ್ದವು. ಆದರೆ ಏನೋ ಒಂದು ನನ್ನನ್ನು ತಡೆಯಿತು. ನಾನು ನಿಧಾನವಾಗಿ ಹಾಸಿಗೆಯಿಂದ ಎದ್ದು ಕುಳಿತೆ. ನನ್ನ ಮತ್ತು ಅವಳ ಬಟ್ಟೆಗಳು ಅಲ್ಲಲ್ಲಿ ಚಲ್ಲಾಪಿಲ್ಲಿಯಾಗಿದ್ದವು. ನಿನ್ನೆ ರಾತ್ರಿ ಕುಡಿದ ಅಮಲಿನಲ್ಲಿ ಏನೇನೆಲ್ಲ ಆಯಿತು ಎಂದು ಊಹಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ರಶ್ಮಿಯನ್ನು ನೋಡಿದೆ. ಅವಳ ಶಾಂತ ಮುಖ ನನ್ನಲ್ಲಿ ಸಾವಿರ ಪ್ರಶ್ನೆಗಳನ್ನು ಹುಟ್ಟು ಹಾಕುತ್ತಿತ್ತು. ನಾನು ನಿಧಾನವಾಗಿ ಎದ್ದು ರೂಮಿನಿಂದ ಹೊರಗೆ ಹೋದೆ. ನನ್ನ ಮನಸ್ಸು ಗೊಂದಲದ ಗೂಡಾಗಿತ್ತು. ನಾನು ಏನು ಮಾಡಬೇಕು ಎಂದು ತಿಳಿಯದೆ ತುಳಲಾಡುತ್ತಿದ್ದೆ. ರಶ್ಮಿ ಎದ್ದ ನಂತರ ಏನು ಹೇಳಲಿ? ಅವಳನ್ನು ಹೇಗೆ ಎದುರಿಸಲಿ? ಈ ಎಲ್ಲಾ ಪ್ರಶ್ನೆಗಳು ನನ್ನನ್ನು ಕಾಡತೊಡಗಿದವು. ನಾನು ಬಾಲ್ಕನಿಗೆ ಬಂದು ನಿಂತೆ. ತಣ್ಣನೆಯ ಗಾಳಿ ನನ್ನ ಮುಖಕ್ಕೆ ಬಡಿಯಿತು. ಆಗಸದಲ್ಲಿ ಮೂಡಿದ್ದ ತಿಳಿ ಬಿಳುಪಿನ ಮೂಡಗಳು ನನ್ನ ಮನಸ್ಸಿನ ಗೊಂದಲವನ್ನು ಮತ್ತಷ್ಟು ಹೆಚ್ಚಿಸಿದವು. ನಾನು ದೀರ್ಘವಾಗಿ ಉಸಿರು ತೆಗೆದುಕೊಂಡೆ. ಏನಾದರೂ ಒಂದು ನಿರ್ಧಾರ ತೆಗೆದುಕೊಳ್ಳಲೇಬೇಕೆಂದು ನನಗೆ ಅನ್ನಿಸಿತು. ನಾನು ಮತ್ತೆ ರೂಮಿಗೆ ಹೋದೆ. ರಶ್ಮಿ ಇನ್ನೂ ಮಲಗಿದ್ದಳು. ನಾನು ಅವಳ ಹತ್ತಿರ ಕುಳಿತು ಅವಳನ್ನು ನಿಧಾನವಾಗಿ ಎಬ್ಬಿಸಿದೆ. ರಶ್ಮಿ ಎಂದು ಕರೆದೆ. ಅವಳು ಕಣ್ಣು ತೆರೆದು ನನ್ನನ್ನು ನೋಡಿದಳು. ಅವಳ ಕಣ್ಣಲ್ಲಿ ಒಂದು ರೀತಿಯ ಮುಗ್ಧತೆ ಇತ್ತು. ಗುಡ್ ಮಾರ್ನಿಂಗ್, ಅವಳು ನಗುತ್ತಾ ಹೇಳಿದಳು.
ನಾನು ಅವಳ ನಗುವಿಗೆ ಹೇಗೆ ಪ್ರತಿಕ್ರಿಯಿಸಬೇಕೆಂದು ತಿಳಿಯದೆ ಸುಮ್ಮನಾದೆ. ನನ್ನ ಗೊಂದಲವನ್ನು ಅವಳು ಗ್ರಹಿಸಿದಳು. ಏನೋ ನನ್ನ ಕೈ ಹಿಡಿದು ಏನಾಯಿತು ಎಂದು ಕೇಳಿದಳು. ಈಗೇನು ಹೇಳುವುದು ಎಂದು ನಾನು ತಬ್ಬಿಬ್ಬಾದೆ. ನನ್ನ ಗಂಟಲು ಒಣಗುತ್ತಿತ್ತು. ಆದರೂ ಧೈರ್ಯ ತಂದುಕೊಂಡು ನಿನ್ನೆ ರಾತ್ರಿ ನಡೆದ ವಿಷಯಗಳನ್ನು ಕೇಳಲು ನಿರ್ಧರಿಸಿದೆ. ನಿನ್ನೆ ರಾತ್ರಿ ನಮಗೆ ಏನಾಯಿತು ರಶ್ಮಿ ಎಂದು ಕೇಳಿದೆ. ನಿನ್ನೆ ರಾತ್ರಿ ನಾವಿಬ್ಬರೂ ತುಂಬಾ ಹತ್ತಿರವಾಗಿದ್ದೆವು ಎಂದು ರಶ್ಮಿ ಹೇಳಿದಳು. ನಾನು ಶಾಕ್ ಆದೆ. ಇದು ಹೇಗೆ ಸಾಧ್ಯ ಎಂದು ಕೇಳಿದೆ. ನನಗೆ ಗೊತ್ತಿಲ್ಲ ರಘು, ಆದರೆ ನನಗೆನಿಸುತ್ತೆ ನಾವಿಬ್ಬರೂ ಪರಸ್ಪರ ಆಕರ್ಷಿತರಾಗಿದ್ದೇವೆ ಎಂದು ರಶ್ಮಿ ಹೇಳಿದಳು. ನಾನು ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಇದು ತಪ್ಪು ಎಂದು ನನಗೆ ತಿಳಿದಿತ್ತು, ಆದರೆ ನಾನು ರಶ್ಮಿಗೆ ಸುಳ್ಳು ಹೇಳಲು ಸಾಧ್ಯವಾಗಲಿಲ್ಲ. ನನಗೂ ಅವಳ ಮೇಲೆ ಒಂದು ರೀತಿಯ ಆಕರ್ಷಣೆ ಇತ್ತು. ನಂತರ ನಾವು ಇಬ್ಬರೂ ಆ ಬಗ್ಗೆ ಮಾತನಾಡಿದೆವು. ಇದು ಯಾರಿಗೂ ತಿಳಿಯಬಾರದು ಎಂದು ನಿರ್ಧರಿಸಿದೆವು. ಆದರೆ ನಮ್ಮ ನಡುವಿನ ಸಂಬಂಧ ಮುಂದುವರೆಯಿತು. ನಾವು ರಹಸ್ಯವಾಗಿ ಭೇಟಿಯಾಗುತ್ತಿದ್ದೆವು. ನಂತರ ನಾವು ಇಬ್ಬರೂ ಆ ಬಗ್ಗೆ ಮಾತನಾಡಿದೆವು. ಇದು ಯಾರಿಗೂ ತಿಳಿಯಬಾರದು ಎಂದು ನಿರ್ಧರಿಸಿದೆವು. ಆದರೆ ನಮ್ಮ ನಡುವಿನ ಸಂಬಂಧ ಮುಂದುವರೆಯಿತು. ನಾವು ರಹಸ್ಯವಾಗಿ ಭೇಟಿಯಾಗುತ್ತಿದ್ದೆವು. ಕದ್ದು ಮುಚ್ಚಿ ಭೇಟಿಯಾಗುವುದು ಒಂದು ರೀತಿಯ ರೋಮಾಂಚನ ನೀಡುತ್ತಿದ್ದರು. ಇದು ಶಾಶ್ವತವಲ್ಲ ಎಂದು ನಮಗೆ ತಿಳಿದಿತ್ತು. ಒಂದು ದಿನ ನಮ್ಮ ಕಣ್ಣು ಮುಚ್ಚಾಲೆ ಆಟ ಪ್ರಯಾಗು ಗೊತ್ತಾಯಿತು. ಒಳಗೊಳಗೆ ಒಂದು ರೀತಿಯ ಭಯ ಕಾಡುತ್ತಿತ್ತು. ಯಾವಾಗ ಏನು ಆಗುತ್ತದೋ ಎಂದು. ಒಂದು ದಿನ ನಾವು ಒಂದು ನಿರ್ಧಾರಕ್ಕೆ ಬಂದೆವು. ಈ ರಹಸ್ಯ ಜೀವನ ಬೇಡವೆಂದು ತೀರ್ಮಾನಿಸಿ ಎಲ್ಲವನ್ನೂ ಬಹಿರಂಗಪಡಿಸಲು ನಿರ್ಧರಿಸಿದೆವು. ಮೊದಲು ಪ್ರಿಯಾಗೆ ಮತ್ತು ನಮ್ಮ ಕುಟುಂಬದವರಿಗೆ ತಿಳಿಸಿದೆವು. ಅವರು ಆಶ್ಚರ್ಯಚಕಿತರಾದರು, ಕೋಪಗೊಂಡರು, ದುಃಖಿತರಾದರು. ಆದರೆ ನಮ್ಮ ಪ್ರೀತಿಯ ಆಳವನ್ನು ಕಂಡಾಗ ಅವರು ನಮ್ಮನ್ನು ಬೇರ್ಪಡಿಸುವುದು ಕಠಿಣವೆಂದು ಅರ್ಥ ಮಾಡಿಕೊಂಡರು. ನಿಧಾನವಾಗಿ ನಮ್ಮ ಬೆಂಬಲಕ್ಕೆ ನಿಂತರು. ನಂತರ ನಮ್ಮ ಸ್ನೇಹಿತರಿಗೆ ವಿಷಯ ತಿಳಿಯಿತು. ಅವರ ಪ್ರತಿಕ್ರಿಯೆಗಳು ಮಿಶ್ರವಾಗಿದ್ದವು. ಕೆಲವರು ಸಂತೋಷಪಟ್ಟರು, ಕೆಲವರು ಅಸೂಯೆಪಟ್ಟರು, ಇನ್ನು ಕೆಲವರು ದೂರ ಸರಿದರು. ಆದರೆ ನಮ್ಮ ನಿಜವಾದ ಸ್ನೇಹಿತರು ನಮ್ಮೊಂದಿಗಿದ್ದರು. ಎಲ್ಲಾ ಅಡೆತಡೆಗಳನ್ನು ದಾಟಿ ನಾವು ಮದುವೆಯಾದೆವು. ನಮ್ಮ ಮದುವೆ ಒಂದು ಅದ್ಭುತ ಸಮಾರಂಭವಾಗಿತ್ತು. ನಮ್ಮ ಕುಟುಂಬ ಮತ್ತು ಸ್ನೇಹಿತರೆಲ್ಲರೂ ನಮ್ಮೊಂದಿಗೆ ಸಂತೋಷದಿಂದ ಭಾಗವಹಿಸಿದರು. ನಾವು ಮೂವರೂ ಒಟ್ಟಿಗೆ ವಾಸಿಸುತ್ತಿದ್ದೆವು. ವರ್ಷಗಳು ಉರುಳಿದವು. ನಮ್ಮ ಜೀವನ ಪ್ರೀತಿ, ನಗು ಮತ್ತು ಸಂತೋಷದಿಂದ ತುಂಬಿತ್ತು. ನಮ್ಮ ರಹಸ್ಯ ಪ್ರೀತಿ ಕತೆ ಒಂದು ಸುಂದರವಾದ ನೆನಪಾಯಿತು. ನಾವು ಎಂದಿಗೂ ನಮ್ಮ ಪ್ರೀತಿಯನ್ನು ಮುಚ್ಚಿಡಬಾರದೆಂದು ನಿರ್ಧರಿಸಿದೆವು. ಪ್ರೀತಿ ಎಷ್ಟೇ ಕಷ್ಟಕರವಾಗಿದ್ದರೂ ಅದು ಯಾವಾಗಲೂ ಹೋರಾಡಲು ಯೋಗ್ಯವಾಗಿದೆ ಎಂದು ನಾವು ಕಲಿತಿದ್ದೇವೆ. ನೀವು ಈ ಕಥೆಯನ್ನು ಆನಂದಿಸಿದ್ದೀರಿ ಎಂದು ಭಾವಿಸುತ್ತೇವೆ. ನೀವು ಇನ್ನಷ್ಟು ಕಥೆಗಳನ್ನು ಕೇಳಲು ಬಯಸಿದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.